ಭದ್ರತಾ ಪಡೆಗಳಿಂದ LOCಯಲ್ಲಿ ಭಾರಿ ಗಸ್ತು ತಿರುಗಲಾಗ್ತಾ ಇದೆ. ಸೊ ಕೋಮಿಂಗ್ ಆಪರೇಷನ್ ಅನ್ನ ಚುರುಕುಗೊಳಿಸಿದೆ ಈಗ ಸೇನೆ. ಕಾರಣ ಪಾಕಿಸ್ತಾನನ ಕಂತ್ರಿ ಬುದ್ಧಿಯನ್ನ ಬಿಡೋದಿಲ್ಲ ಅದು. ಮತ್ತೊಂದು ಕಡೆಗೆ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆ ಕೂಡ ಸಜ್ಜಾಗಿದೆ. ನೀವು ನೌಕಾಪಡೆಯನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಕಾರ್ಗಿಲ್ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಜಲಮಾರ್ಗವನ್ನ ಪಾಕಿಸ್ತಾನಕ್ಕೆ ಬಂದ್ ಮಾಡಿ ಇಟ್ಬಿಟ್ಟಿದ್ವಿ. ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿಗೆ ಪಾಕಿಸ್ತಾನ ಬಂದು ತಲುಪಿತ್ತು. ಇನ್ನೂ ಕೂಡ ಜಲಮಾರ್ಗದಲ್ಲಿ ನಿಮಗೆ ಹೇಳೋದಾದ್ರೆ ಕಳೆದ ಬಾರಿ ರಾತ್ರಿ ನೌಕಾಪಡೆಯ ಮೂಲಕವಾಗಿ ನಾವು ಕರಾಚಿಯ ಮೇಲೆ ಹಾಕಿರುವಂತಹ ಧ್ವಂಸ ಮಾಡಿರುವಂಥ ರೀತಿ ಇದೆಯಲ್ಲ INS ಮೂಲಕವಾಗಿ, ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಕರಾಚಿಯ ಪರಿಸ್ಥಿತಿ ಏನು ಅನ್ನೋಂಥದ್ದು ಗೊತ್ತಾಗುತ್ತೆ. ಇಸ್ಲಾಮಾಬಾದ್ ಮೇಲೆ ಟಾರ್ಗೆಟನ್ನು ನಾವು ಮಾಡಿದ್ವಿ, ಲಾಹೋರ್ ಮೇಲೆ ಟಾರ್ಗೆಟನ್ನು ಮಾಡಿದ್ವಿ, ರಾವಲ್ಪಿಂಡಿ ಮೇಲೆ ಟಾರ್ಗೆಟನ್ನು ಮಾಡಿದ್ವಿ. ಒಂದಾದ ನಂತರ ಒಂದು ಸತತವಾಗಿ ದಾಳಿಯನ್ನು ಮಾಡಿದ್ವಿ. ಪಾಕಿಸ್ತಾನದಲ್ಲಿರುವಂಥ ನಗರಗಳು ಛಿದ್ರ ಆಗೋ ರೀತಿಯಲ್ಲಿ ಆಗೋಯ್ತು. ನಾವು ವಾರ್ನ್ ಕೂಡ ಮಾಡಿದ್ವಿ, ನಮ್ಮ ತಂಟೆಗೆ ಬರಕ್ಕೆ ಹೋಗ್ಬಿಡಿ, ನಾವು ಏನು ಉತ್ತರ ಕೊಡಬೇಕಾಗಿದೆ ನಾವು ಕೊಟ್ಟಿದ್ದೀವಿ. ನೀವು ದಾಳಿ ಮಾಡಿದ್ರಿ, ನಾವು ಪ್ರತಿ ದಾಳಿ ಮಾಡಿದ್ವಿ, ನೀವು ಮತ್ತೆ ಮಾಡಿದ್ರೆ ನಾವು ಮತ್ತೆ ಕೊಡ್ತೀವಿ ಅಂತೇಳಿ 2 ಬಾರಿ ಆಗೋಗಿತ್ತು. ಈಗ ಮತ್ತೊಂದು ಬಾರಿ ಮಾಡಿದೆ. ಭಾರತ ರಾತ್ರಿ ಸರಿಯಾಗಿ ಕೊಟ್ಟಿದೆ. ಕಾರಣ ನಿನ್ನೆ ಪಾಕಿಸ್ತಾನ ಕೈ ಹಾಕಿರುವಂಥ ರೀತಿ ಇದೆಯಲ್ಲ, ಏಕಾಏಕಿಯಾಗಿ ಅಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಬಂದು ಬೀಳ್ತಾ ಇವೆ ಅಂತ ಹೇಳಿ. ಶೆಲ್ಗಳೆಲ್ಲವೂ ಕೂಡ ಪಾಕ್ನ 3 ಜೆಟ್ಟು, 100 ಮಿಸೈಲು, 60 ಡ್ರೋನ್ ಧ್ವಂಸ ಎಲ್ಲ ಮಾಡಿದ್ವಿ. ಜೊತೆಗೆ ಪಾಕಿಸ್ತಾನವೂ ಕೂಡ ಸತತವಾಗಿ ಆ ಕಡೆಯಿಂದ ತನ್ನ ಕಂತ್ರಿ ಬುದ್ಧಿಯನ್ನು ತೋರಿಸ್ತಾ ಇದೆ. ಇನ್ನೂ ಕೂಡ ಜೀವಂತವಾಗಿರುವಂಥದ್ದು ಎಲ್ಲವೂ ಕೂಡ. ಅವುಗಳ ಜೊತೆಗೆ ಆಟ ಆಡಬಾರದು ಸ್ಥಳೀಯರು, ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಗಡಿ ಭಾಗದಲ್ಲಿರುವಂಥವ್ರು. ಕಾರಣ ಅವು ಹೆಚ್ಚು ಕಡಿಮೆ ಆದರೆ ಬ್ಲಾಸ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ.